ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ಈ ದೇವಸ್ಥಾನ ಅಂದ್ರೆ ನಾವು ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದ ಪರಿಚಯವೊಂದು ಮಾಡ್ಕೊತಾ ಇದ್ದೀವಿ. ಅದ್ಯಾವ ದೇವಸ್ಥಾನ ಅಂದ್ರೆ ರಾಗಿಗುಡ್ಡದಲ್ಲಿರುವಂತಹ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಏನಾದ್ರೂ ನೀವು ಹೋಗ್ಬೇಕು ಅಂದ್ರೆ ಬೈ ಬಸ್ ಆಗಿ ಈಸಿಯಾಗಿ ಹೋಗ್ಬೋದು. ಜಸ್ಟ್ 200 to 300 ಮೀಟರ್ ಅಷ್ಟೇ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಸೊ ಬೈ ಬಸ್ ಥ್ರೋ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬಹುದು. ಬೆಂಗಳೂರಿನ ನೀವು ಯಾವುದೇ ಮೂಲೆಯಲ್ಲಿ ನೆಲೆಸಿದ್ದರೂ ಕೂಡ ಜಯನಗರ ಹೆಸರು ಕೇಳೇ ಇರ್ತೀರಾ. ಸೊ ಅದೇ ಜಯನಗರ ಹೋಗೋ ಬಸ್ಗೆ ಹೋದ್ರೆ ನೀವು ರಾಗಿಗುಡ್ಡ ಸ್ಟಾಪ್ ನಿಮ್ಗೆ ಕೊಡ್ತಾರೆ. ಸೊ ಆ ತರ ನೀವು ಹೋಗ್ಬೋದು. ಅಥವಾ ಬನಶಂಕರಿ ಹೋಗೋ ಬಸ್ಗೆ ಹೋದ್ರೂ ಕೂಡ ನೀವು ರಾಗಿಗುಡ್ಡಗೆ ಹೋಗಿ ತಲುಪಿ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಬಹುದು. ಈ ದೇವಸ್ಥಾನದಲ್ಲಿ ದಿನಕ್ಕೆ ಸಾವಿರಾರು ಜನರು ದರ್ಶನ ಪಡೆದುಕೊಳ್ತಾರೆ ಅಂತಾನೆ ಹೇಳ್ಬಹುದು. ಹಾಗೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಅತಿ ಹಳೆಯ ಮತ್ತು ಪಾರಂಪರಿಕ ದೇವಸ್ಥಾನ ಅಂತ ಕೂಡ ಹೇಳಬಹುದು. ಹಾಗೆ ಈ ಆಂಜನೇಯ ಸ್ವಾಮಿಯಲ್ಲಿ ಶಕ್ತಿ ತುಂಬಾ ಅಗಾಧವಾದದ್ದು ಎಂದು ಕೂಡ ಹೇಳುತ್ತಾರೆ. ಯಾಕಂದ್ರೆ ರಾಮನ ಬಂಟ ಹನುಮನ ಶಕ್ತಿ ಅಷ್ಟು ಸುಲಭವಾದದ್ದಲ್ಲ ಅಂತ ನಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿ ಎಂದು ಹೇಳಬಹುದು. ನೂರಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಅಂದ್ರೆ ಜಯನಗರ ಭಾಗದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುತ್ತಿದ್ದರಂತೆ. ಆ ಕಾಲದಲ್ಲಿ ಈ ದೇವಸ್ಥಾನ ಅಂದರೆ ಬೆಂಗಳೂರಿನ ದಕ್ಷಿಣ ಭಾಗವಾದಂತಹ ಜಯನಗರ 9ನೇ ಬಡಾವಣೆಯಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದ ಬಲಭಾಗಕ್ಕೆ ಸಾರಕ್ಕಿ, ಎಡಭಾಗಕ್ಕೆ ಮಾರೇನಹಳ್ಳಿ, ಹಾಗೆ ಮುಂದೆ ತಾಯಪ್ಪನಹಳ್ಳಿ, ಅದರ ಪಕ್ಕದಲ್ಲಿ ಗುರಪ್ಪನಪಾಳ್ಯ ಸೇರಿದಂತೆ ಹೆಚ್ಚು ರಾಗಿ ಬೆಳೆಯುವಂತದ್ದಂತಹ ಪ್ರದೇಶಗಳು ಇದಾವೆ ಎಂದು ಹೇಳಬಹುದು. ಹಾಗೆ ಸರಿಸುಮಾರು ಈ ದೇವಸ್ಥಾನದಲ್ಲಿ ಒಂದು ದಿನಕ್ಕೆ 5,000 ಜನ ಪ್ರಸಾದ ಸ್ವೀಕಾರ ಮಾಡುತ್ತಾರೆ ಅಂತ ಕೂಡ ಹೇಳಲಾಗುತ್ತದೆ. ಈ ದೇವಸ್ಥಾನದ ಕಮಿಟಿ ಅಂದರೆ ಟ್ರಸ್ಟ್ ನಿಂದ ಒಂದು ವಿದ್ಯಾ ಕೇಂದ್ರ ಕೂಡ ನಡೆಸಲಾಗುತ್ತಂತೆ. ಹಾಗೆ ಇಲ್ಲಿ ಏನಾದ್ರೂ ನೀವು ದರ್ಶನಕ್ಕೆ ಬಂದ್ರೆ ಈ ಭವ್ಯ ತೀರ್ಥಕ್ಷೇತ್ರದಲ್ಲಿ ಹನುಮನ ದರ್ಶನಕ್ಕಿಂತ ಮುಂಚೆ ನೀವು ಗಣಪತಿಗೆ ನಮನ ಸಲ್ಲಿಸಲೇಬೇಕು. ಹಾಗೆ ಪ್ರತಿ ವರ್ಷ ಇಲ್ಲಿ ಅಂದ್ರೆ ಈ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುಣ್ಯಕ್ಷೇತ್ರದಲ್ಲಿ ಹನುಮಾನ್ ಜಯಂತಿಯನ್ನು ಕೂಡ ತುಂಬಾ ವಿಜೃಂಭಣೆಯಿಂದ ನಡೆಸಿಕೊಡಲಾಗುತ್ತಂತೆ. ಅಷ್ಟಕ್ಕೂ ರಾಗಿಗುಡ್ಡ ಎಂದರೆ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಹುಡುಗರಿಗೆ ಟ್ರೆಕ್ಕಿಂಗ್ ಪ್ಲೇಸ್ ಆಗಿತ್ತು ಅಥವಾ ಸ್ಪಾಟ್ ಆಗಿತ್ತು ಅಂದರೆ ತಪ್ಪಾಗಲಾರದು. ಆದರೆ ಈಗ ಬೆಂಗಳೂರಿನ ಭಕ್ತರ ಪಾಲಿಗೆ ಪುಣ್ಯಕ್ಷೇತ್ರವಾಗಿದೆ ಎಂದು ಹೇಳಬಹುದು. ಹಾಗೆ ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಇಲ್ಲಿ ಧಾರ್ಮಿಕ ನೆಲೆ ಇನ್ನೂ ಇದೆ ಎಂದು ನೀವು ಕೂಡ ಹೇಳುತ್ತೀರಾ. ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದರೆ ಆಶ್ರಮಕ್ಕೆ ಪ್ರವೇಶ ಮಾಡ್ತಿದ್ದೀವಿ ಎನ್ನುವ ಹಾಗೆ ಇರುತ್ತದೆ. ದೇವಸ್ಥಾನದ ಒಳಗೆಲ್ಲೇ ಹೆಚ್ಚು ಹಸಿರು ಹಸಿರು ಕಂಡು ಬರುತ್ತದೆ. ಹಾಗೆ ಬಂದ ಭಕ್ತಾದಿಗಳಿಗೆ ಕಣ್ತುಂಬುತ್ತೆ ಆ ಹಸಿರು ಅಂತ ಹೇಳಬಹುದು. ಹಾಗೆ ಇಲ್ಲಿ ಹೊಳೆಯುವ ನೀರು, ಗುಡ್ಡದ ಮೇಲಿನ ದೇವಸ್ಥಾನ, ಗಮನಕ್ಕೆ ಬರುವಂತಹ ಗರುಡ ಪಕ್ಷಿ, ಹಾಗೆ ದೊಡ್ಡ ಮಟ್ಟದಲ್ಲಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತಿಗಳು ಭಕ್ತಾದಿಗಳಿಗೆ ಗಮನ ಎಂದು ಹೇಳಬಹುದು. ಹಾಗೆ ರಾಗಿಗುಡ್ಡ ಹೆಸರು ಬಂದಿದ್ದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಈಗ ಅದೊಂದು ಪಾಳೆಗಾರರ ಹಳೆಯ ಕಾಲ. ಆ ಕಾಲದಲ್ಲಿ ಇಲ್ಲಿ ರಾಗಿಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರಂತೆ. ಅದು ಪಾಳೆಗಾರರ ಕಾಲದಲ್ಲಿ ರಾಗಿಯನ್ನು ಸುಮಾರು 60 ಅಡಿ ರಾಶಿ ಮಾಡಿ ಪೂಜೆ ಮಾಡುವಾಗ ಮೂವರು ತೋಜೋಮಯವಾದಂತಹ ದಾಸರು ಭಿಕ್ಷೆ ಬೇಡುತ್ತಾ ಅಲ್ಲಿಗೆ ಅಂದರೆ ಆ ರಾಗಿಯ ರಾಶಿ ಮಾಡಿದಂತಹ ಪ್ರದೇಶಕ್ಕೆ ಆಗಮನಿಸುತ್ತಾರೆ. ಆಗ ಆ ದಾಸಯ್ಯರನ್ನು ಕಂಡಂತಹ ಪಾಳೆಗಾರರ ಸೊಸೆ ಅವರನ್ನು ಅಂದರೆ ಆ ದಾಸಯ್ಯರವನನ್ನು ತ್ರಿಮೂರ್ತಿಗಳು ಬಂದಿದ್ದಾರೆ ಎಂದು ತಿಳಿದು ಒಂದು ಮರದ ತುಂಬೆಲ್ಲ ರಾಗಿಯನ್ನು ದಾನ ನೀಡಲು ಧಾವಿಸುತ್ತಾರೆ. ಆದರೆ ಪಾಳೆಗಾರನ ಧರ್ಮಪತ್ನಿ ತುಂಬಾ ಜಿಪುಣಿಯಾಗಿರುತ್ತಾಳೆ. ಹಾಗಾಗಿ ಸೊಸೆಯನ್ನು ಅಲ್ಲಿಯೇ ತಡೆಯುತ್ತಾಳೆ. ಅಂದರೆ ಆ ರಾಗಿಯನ್ನು ಕೊಡದೆ ಸೊಸೆಯನ್ನು ಧರ್ಮಪತ್ನಿ ತಡೆಯಲು ಬಂದಾಗ ಇದರಿಂದ ಬೇಜಾರಾದಂತಹ ಪತಿರತೆ ಬೈರಾಗಿ ಸೊಸೆ ದಾನಕ್ಕೆ ಇಲ್ಲದ ರಾಗಿ ಕಲ್ಲಾಗಲಿ ಎಂದು ಶಾಪಿಸುತ್ತಾಳಂತೆ. ಆವಾಗ ಆ ಒಂದು ಶಾಪದಿಂದ ಇಡೀ ರಾಗಿಯ ರಾಶಿಯು ಕಲ್ಲಾಗಿ ಹೋಗುತ್ತಂತೆ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಈ ಜಾಗಕ್ಕೆ ರಾಗಿಗುಡ್ಡ ಎಂದು ಕರೆಯುತ್ತಾರೆ ಎಂದು ಹೇಳಬಹುದು. ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ನಿಮಗೆ ಬ್ರಹ್ಮ, ಮಹೇಶ್ವರ, ವಿಷ್ಣುವಿನ 3 ಮೂರ್ತಿಗಳನ್ನು ಕೆತ್ತಲಾಗಿದೆ. ಆ ಮೂರ್ತಿಗಳು ಕೂಡ ಅಂದು ಅಂದರೆ ರಾಗಿಯ ರಾಶಿಯು ಬಂಡೆಯಾದಾಗ ಭಿಕ್ಷೆ ಬೇಡಲು ಬಂದಂತಹ ದಾಸಯ್ಯನವರು ಕೂಡ ಬಂಡೆಯಾಗುತ್ತಾರಂತೆ. ಆ ಬಂಡೆಯಲ್ಲಿ ಈಗ ಬ್ರಹ್ಮ, ಮಹೇಶ್ವರ, ವಿಷ್ಣುವಿನ ಮೂರ್ತಿಯನ್ನು ಕೆತ್ತಿಡಲಾಗಿದೆ ಎಂದು ಹೇಳಲಾಗುತ್ತೆ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಎಂದು ನಾನು ತಿಳ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.